ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಶಮೀರಾ ಬೆಳುವಾಯಿ. ಇದು ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ವೀಕ್ಷಕರೇ, ಇವತ್ತು ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನೀ ಆರ್ಥರೈಟಿಸ್ ಅದನ್ನು ಪ್ರಿವೆಂಟ್ ಮಾಡೋದು ಹೇಗೆ, ಅದರ ಜೊತೆಗೆ ನೀ ಆರ್ಥರೈಟಿಸ್ನ ಮ್ಯಾನೇಜ್ ಮಾಡೋದು ಹೇಗೆ, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗಿದ್ದಾರೆ ಆರ್ಥೋಕೇರ್ ಇಲ್ಲಿನ ಡಾಕ್ಟರ್ ಚೇತನ್ ನಾಗರಾಜ್ ಇವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಬನ್ನಿ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಮೊದಲನೇದಾಗಿ ಆರ್ಥರೈಟಿಸ್ ಅಂದ ಕೂಡಲೇ ಬೇರೆ ಬೇರೆ ವಿಧದ ಆರ್ಥರೈಟಿಸ್ ಅನ್ನು ನಾವು ನೋಡ್ತೀವಿ. 100ಕ್ಕೂ ಅಧಿಕ ವಿಧಗಳಿದ್ದಾವೆ ಅನ್ನೋದನ್ನು ಕೂಡ ನಾವು ಕೇಳಲ್ಪಟ್ಟಿದ್ದೀವಿ. ಮೊದಲನೇದಾಗಿ ಯಾವ ಕಂಡೀಷನ್ ಅನ್ನು ನೀವು ಆರ್ಥರೈಟಿಸ್ ಅಂತ ಕನ್ಸಿಡರ್ ಮಾಡ್ತೀರಾ? ಏನು ಆರ್ಥರೈಟಿಸ್ ಅಂದರೆ? ಆರ್ಥರೈಟಿಸ್ ಅಂದರೆ ಬೇಸಿಕಲಿ ಜಾಯಿಂಟ್ ಪೇಯ್ನ್ಸ್ ಬರುವಂಥದ್ದು, ನಮ್ಮ ಜಾಯಿಂಟ್ಸಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು. ಪೆಥಾಲಜಿ ಅಂದರೆ ಪ್ರೋಸೆಸ್ ಏನು ನಡೆಯುತ್ತೆ ಅಂದರೆ ನಮ್ಮ ಜಾಯಿಂಟ್ ಕಾರ್ಟಿಲೇಜು ಸವಿತಾ ಹೋಗುತ್ತೆ. ಹಲವಾರು ಕಾರಣಗಳಿಂದ ಆಗುತ್ತೆ ಇದು. ಬಟ್ ನಮ್ಮ ಜಾಯಿಂಟ್ ಕಾರ್ಟಿಲೇಜ್ ಸವಿದಾಗ ಅದರಿಂದಾಗಿ ನೋವು ಉಂಟಾಗುತ್ತೆ, ಸ್ಟಿಫ್ನೆಸ್ ಉಂಟಾಗುತ್ತೆ, ಮೂಮೆಂಟ್ಸ್ ಫ್ರೀಯಾಗಿ ಜಾಯಿಂಟ್ಸ್ನ ಮೂವ್ ಮಾಡಲಿಕ್ಕಾಗಲ್ಲ. ಈ ಒಂದು ಪ್ರೋಸೆಸ್ನ ಆರ್ಥರೈಟಿಸ್ ಅಂತೀವಿ. ಇದೊಂದು ಕಾಯಿಲೆ ಅಂತಲ್ಲ, ಇದು ಬೇಸಿಕಲಿ ವೇರ್ ಆ್ಯಂಡ್ ಟೇರ್, ಕಾರ್ಟಿಲೇಜ್ ಸವಿಯುವಂಥದ್ದು. ಸಾಮಾನ್ಯವಾಗಿ ನಮ್ಮ ವೆಹಿಕಲ್ ಟೈರ್ ಸವಿಯೋ ರೀತಿಯಲ್ಲೇ ನಮ್ಮ ಜಾಯಿಂಟ್ ಕಾರ್ಟಿಲೇಜ್ ಸವಿಯೋದ್ರಿಂದ ನೋವು ಉಂಟಾಗುತ್ತೆ, ಸ್ಟಿಫ್ನೆಸ್ ಉಂಟಾಗುತ್ತೆ, ಮೂಮೆಂಟ್ಸ್ ಕಮ್ಮಿ ಆಗುತ್ತೆ. ಅದನ್ನು ನಾವು ಆರ್ಥರೈಟಿಸ್ ಅಂತ ಹೇಳ್ತೀವಿ. ಎಸ್ ಡಾಕ್ಟರ್, ಹಾಗಾದರೆ ಸಾಮಾನ್ಯವಾಗಿ ನಮ್ಮ ದೇಹದ ಯಾವೆಲ್ಲ ಜಾಯಿಂಟ್ಸ್ ಅಫೆಕ್ಟ್ ಆಗುತ್ತೆ ಆರ್ಥರೈಟಿಸಿಂದ? ಆರ್ಥರೈಟಿಸ್ ನಮ್ಮ ದೇಹದಲ್ಲಿ ಯಾವುದಾದ್ರು ಎನಿ ಜಾಯಿಂಟ್ ಕ್ಯಾನ್ ಬಿ ಅಫೆಕ್ಟೆಡ್. ಯಾವ ಜಾಯಿಂಟ್ ಬೇಕಾದರೂ ಅಫೆಕ್ಟ್ ಆಗ್ಬೋದು. ಸಾಮಾನ್ಯವಾಗಿ ಕಂಡುಬರುವಂಥದ್ದಂದರೆ ಮೊಣಕಾಲು, ನೀ ಜಾಯಿಂಟ್ ಆರ್ಥರೈಟಿಸ್. ಇದಲ್ಲದೆ ಹಿಪ್ ಜಾಯಿಂಟಲ್ಲೂ ಆರ್ಥರೈಟಿಸ್ ಬರ್ಬೋದು, ಶೋಲ್ಡರ್ ಜಾಯಿಂಟ್ಸಲ್ಲಿ ಬರ್ಬೋದು, ನಮ್ಮ ಕೈ ಬೆರಳುಗಳಲ್ಲೂ ಸಾಮಾನ್ಯವಾಗಿ ಆರ್ಥರೈಟಿಸ್ ಬರುತ್ತೆ. ಈ ಜಾಯಿಂಟ್ಸ್ಗಳಲ್ಲಿ ನಾವು ತುಂಬ ಸಾಮಾನ್ಯವಾಗಿ ನೋಡ್ತೀವಿ. ಅದರಲ್ಲೂ ಮೊಣಕಾಲಿನ ಆರ್ಥರೈಟಿಸ್ ಇತ್ತೀಚೆಗೆ ತುಂಬ ಸಾಮಾನ್ಯವಾಗಿ ಕಂಡುಬರುತ್ತೆ. ಹಾಗಾದರೆ ಡಾಕ್ಟರ್, ಯಾವ ಕಾರಣದಿಂದಾಗಿ ಮೊಣಕಾಲಿನ ಆರ್ಥರೈಟಿಸ್ ಎಷ್ಟು ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇದೆ? ಅಷ್ಟೇ ಅಲ್ಲ, ಮೊಣಕಾಲಿನ ಆರ್ಥರೈಟಿಸ್ ಬರೋದಕ್ಕೆ ಏನೆಲ್ಲ ಕಾಸಸ್ ಅನ್ನು ನಾವು ಕಂಡುಕೊಳ್ಬಹುದು? ನೀ ಜಾಯಿಂಟ್ ಆರ್ಥರೈಟಿಸ್, ಈಗ ನಾವು ಒಂದು ಆರ್ಥೋಪೆಡಿಕ್ ಸರ್ಜನನ್ನು OPD ಪ್ರಾಕ್ಟೀಸಲ್ಲಿ ನೋಡಿದ್ರೆ ನೀ ಪೇಯ್ನ್ ಇಸ್ ದ ಸೆಕೆಂಡ್ ಮೋಸ್ಟ್ ಕಾಮನ್ ಕಂಪ್ಲೇಂಟ್. ತುಂಬ ಸಾಮಾನ್ಯವಾಗಿ ತುಂಬ ಜನ ಮೊಣಕಾಲು ನೋವಿಂದ ಬರ್ತಾರೆ. ಈ ನೀ ಜಾಯಿಂಟ್ ಆರ್ಥರೈಟಿಸ್ ಹಲವಾರು ಕಾರಣಗಳಿಂದ ಇನ್ಕ್ರೀಸ್ ಆಗ್ತಾ ಇದೆ. ಮೊದಲನೇದು ಒಬೇಸಿಟಿ, ಓವರ್ ವೆಯ್ಟ್. ಜನ ಸ್ವಲ್ಪ ತೂಕದ ಬಗ್ಗೆ ಗಮನ ಕೊಡದೇ ಇರೋದ್ರಿಂದ, ವೆಯ್ಟ್ ಜಾಸ್ತಿ ಆಗ್ತಾ ಇರೋದ್ರಿಂದ ಬರಬಹುದು. ಎರಡನೇದು ಲೈಫ್ ಸ್ಟೈಲ್. ಈಗ ತುಂಬ ನೆಲದ ಮೇಲೆ ಕೂರೋದ್ರಿಂದನೂ ಸಹ ಲೋಡ್ ಜಾಸ್ತಿ ಬೀಳುತ್ತೆ, ಅದರಿಂದಾಗಿ ಆರ್ಥರೈಟಿಸ್ ಆಗ್ಬೋದು. ಮೂರನೇದು ಪೋಸ್ಟ್ ಮೆನೋಪಾಸಲ್ ವುಮೆನ್ನಲ್ಲಿ, ಒಂದು ಮೆನೋಪಾಸ್ ಆದಮೇಲೆ ಹೆಂಗಸರಲ್ಲಿ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಅದರಿಂದಾಗಿ ನಮ್ಮ ಮೂಳೆಗಳು ವೀಕ್ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಸ್ವಲ್ಪ ಕಾರ್ಟಿಲೇಜಿಗೆ ಸಪೋರ್ಟ್ ಕಮ್ಮಿ ಆಗಿ ಆರ್ಥರೈಟಿಸ್ ಉಂಟಾಗುವಂಥದ್ದು. ಇದಲ್ಲದೆ ಬೇರೆ ಕಾರಣಗಳಿದೆ. ಒಂದು ಇನ್ಫೆಕ್ಷನ್, ಯಾವುದಾದ್ರು ಇನ್ಫೆಕ್ಷನ್ನಿಂದಾಗಿ ಆರ್ಥರೈಟಿಸ್ ಆಗಬಹುದು. ಸಂಧಿವಾತ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಇದರಲ್ಲಿ ರಕ್ತದಲ್ಲಿ ಕೆಲವು ಬದಲಾವಣೆಗಳಿಂದಾಗಿ ನಮ್ಮ ದೇಹ ನಮ್ಮ ಕಾರ್ಟಿಲೇಜ್ನ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಪೋಸ್ಟ್ ಟ್ರೊಮ್ಯಾಟಿಕ್ ಅಂತ ಹೇಳ್ತೀವಿ, ಇದರಲ್ಲಿ ಏನಾಗುತ್ತೆ, ಒಂದು ಪ್ರೀವಿಯಸ್ ಇಂಜುರಿ, ಸ್ಪೋರ್ಟಿಂಗ್ ಇಂಜುರಿ ಇರ್ಬೋದು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರ್ಬೋದು, ಇದರಲ್ಲಿ ನಮ್ಮ ಲಿಗಮೆಂಟ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಟೈಮಲ್ಲಿ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅನ್ನೋದಾದರೆ ಆಗ ಅದು ಕಾಲಕ್ರಮೇಣವಾಗಿ ನೆಕ್ಸ್ಟ್ 2 years, 5 years, 10 yearsಲ್ಲಿ ಆರ್ಥರೈಟಿಸ್ ಆಗಿ ಕನ್ವರ್ಟ್ ಆಗ್ಬೋದು, ಮಾರ್ಪಾಡಾಗ್ಬೋದು. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ನಮ್ಮ ದೇಹದ ಯಾವುದೇ ಭಾಗಗಳಲ್ಲೂ ಸ್ವಲ್ಪ ಆ ಕಡೆ ಈ ಕಡೆ ಏರುಪೇರಾದರೂ ಕೂಡ ನಮ್ಗೆ ಯೂಶ್ವಲಿ ಗೊತ್ತಾಗುತ್ತೆ, ಓಕೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಈಗ ನೀ ಆರ್ಥರೈಟಿಸ್ ನನಗೆ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಕ್ಕೆ ಏನಾದರೂ ಗುಣಲಕ್ಷಣಗಳು ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಏನಾದರೂ ಕಾಣಿಸ್ಕೊಳ್ಳುತ್ತೆ? ಅದನ್ನು ಗುರುತಿಸಿ ನಾನು ಈಗ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗ್ಬೋದೇನೋ ಅಂತ ಅನ್ಕೋಬಹುದಾ? ಕಾಮನೆಸ್ಟ್ ಆಗಿ ಕಂಡುಬರೋದು ನೀ ಜಾಯಿಂಟ್ ಪೇಯ್ನ್, ಮೊಣಕಾಲಲ್ಲಿ ನೋವು ಬರುವಂಥದ್ದು. ಈಗ 1 or 2 days ಪೇಯ್ನ್ ಇದ್ದ ಮಾತ್ರಕ್ಕೆ ನೀವು ಡಾಕ್ಟರ್ ಹತ್ರ ಬರಬೇಕು ಅಂತ ಹೇಳಲ್ಲ. ಬಟ್ ಮೋರ್ ದೆನ್ 2 weeks ನೀ ಪೇಯ್ನ್ ಉಳ್ಕೊಂಡಿದ್ರೆ, ಅಥವಾ ನಿಮ್ಗೇನಾದ್ರು ಒಂದು ಇಂಜುರಿ ಆಗಿದ್ರೆ, ಸಿಂಪಲ್ ಇಂಜುರಿ ಇರ್ಬೋದು, ಕಾಲು ನಡಿಬೇಕಾದ್ರೆ ಕಾಲು ಟ್ವಿಸ್ಟ್ ಆಗಿರ್ಬೋದು, ಮನೇಲಿ ಸ್ವಲ್ಪ ಬಿದ್ದಿರ್ಬೋದು, ಈ ಥರ ಇಂಜುರಿ ಆಗಿದ್ದರೆ, ನೀ ಪೇಯ್ನ್ ಕಾಣಿಸ್ಕೋತಾ ಇದ್ದರೆ. ಮೂರನೇದು ಸ್ಟಿಫ್ನೆಸ್, ಪೂರ್ತಿಯಾಗಿ ಮೂಮೆಂಟ್ ಆಗದೆ ಇರೋದು, ನಮ್ಮ ಮೊಣಕಾಲು ಡಿಗ್ರಿ ಫುಲ್ ಬೆಂಡಿಂಗ್ ಮೂಮೆಂಟ್ ಆಗದೇ ಒಂದು ಸ್ವಲ್ಪ ಸ್ಟಿಫ್ನೆಸ್ ಬಂದರೆ. ನಾಲ್ಕನೇದು ನಾವು ಮೆಟ್ಲತ್ತಬೇಕಾದ್ರೆ ಇಲ್ಲ ಮೊಣಕಾಲು ಮಡಚಬೇಕಾದ್ರೆ ಸ್ವಲ್ಪ ಕ್ರ್ಯಾಕ್ಲಿಂಗ್ ನಾಯ್ಸಸ್, ಒಂಥರ ಸೌಂಡ್ ಬರೋವಂಥದ್ದು ಮೊಣಕಾಲಲ್ಲಿ. ಈ ಒಂದು ಸಿಂಪ್ಟಮ್ಸ್ ಕಂಡು ಬಂದರೆ, ಅಥವಾ ಈ ಒಂದು ಸಿಂಪ್ಟಮ್ಸ್ ಒಂದು ಮೋರ್ ದೆನ್ ಎ ವೀಕ್ 2 weeks ಪರ್ಸಿಸ್ಟ್ ಆಗ್ತಾ ಇದ್ದರೆ, ಆಗ ಐ ಥಿಂಕ್ ಪೇಷಂಟ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಅರ್ಲಿ ಸ್ಟೇಜಲ್ಲೇ ಕಂಡುಹಿಡಲಿಕ್ಕೆ ಅನುಕೂಲ ಆಗುತ್ತೆ. ಆರ್ಥರೈಟಿಸ್ ಇದೆಯಾ, ಕಾರಣ ಏನಿರ್ಬೋದು, ಆ ಕಾರಣನ ನಾವು ಟ್ರೀಟ್ ಮಾಡ್ಬೋದಾ, ಅಥವಾ ಆರ್ಥರೈಟಿಸ್ ಟ್ರೀಟ್ಮೆಂಟ್ ಹೆಂಗೆ ಮುಂದುವರಿಬೇಕು ಅನ್ನೋದು ಅನುಕೂಲ ಆಗುತ್ತೆ.
ಪ್ರತಿನಿತ್ಯ ಡಾಕ್ಟರ್ ನೀವು ತುಂಬ ಜನ ಪೇಷಂಟ್ಸನ್ನು ಕನ್ಸಲ್ಟ್ ಮಾಡ್ತಾ ಇರ್ತೀರಾ. ನಿಮ್ಗೇನು ಅನಿಸುತ್ತೆ? ಈಗ ಕೆಲವೊಬ್ಬರು ಓಕೆ ನಾರ್ಮಲ್ ಆಗೇನೋ ಕಾಲು ನೋವಿದೆ ಅಂಥೇಳಿ ಮನೆಯಲ್ಲಿ ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಕೂರ್ತಾರೆ, ಅಥವಾ ಓಕೆ ಫಸ್ಟ್ ಸ್ಟೇಜಲ್ಲೇ ಬರೋರ ಸಂಖ್ಯೆ ಹೆಚ್ಚಿದೆಯಾ ಅಂತ? ಫಸ್ಟ್ ಸ್ಟೇಜಲ್ಲಿ ಬರೋರ ಸಂಖ್ಯೆ ಸ್ವಲ್ಪ ಕಮ್ಮಿನೇ ಇದೆ. ತುಂಬ ಜನ ನೀ ಪೇಯ್ನ್ ಮೊಣಕಾಲು ನೋವು ಬಂದ ತಕ್ಷಣ ಬರಲಿಕ್ಕೆ ಹೋಗಲ್ಲ, ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ಮಾತ್ರೆಗಳು ನುಂಗ್ತಾರೆ, ವೆಯ್ಟ್ ರಿಡ್ಯೂಸ್ ಮಾಡೋದ್ರ ಬಗ್ಗೆ ಏನು ಇಂಪಾರ್ಟೆನ್ಸ್ ಕೊಡಲ್ಲ. ಒಂದು ಗ್ರೇಡ್ 2 ಗ್ರೇಡ್ 3 ಸ್ಟೇಜಲ್ಲೇ ಜಾಸ್ತಿ ಕಂಡು ಬರುವಂಥದ್ದು. ಗ್ರೇಡ್ 1 ಸ್ಟೇಜಲ್ಲಿ ತುಂಬ ಕಮ್ಮಿ ಕಾಣ್ತೀವಿ. ಆ ಸ್ಟೇಜಲ್ಲಿ ಯೂಶಲಿ ಹೋಮ್ ರೆಮಿಡೀಸ್ ಅಂತ ಏನು ಹೇಳ್ತೀವಿ, ಅಥವಾ ಈಗ ತೈಲಗಳು ಹಚ್ಚೋವಂಥದ್ದು, ಮಸಾಜ್ ಮಾಡೋವಂಥದ್ದು, ಟ್ಯಾಬ್ಲೆಟ್ಸ್ ನುಂಗೋವಂಥದ್ದು, ಇದೆಲ್ಲ ಮುಗಿಸಿ ಬರೋವಂಥವ್ರು ತುಂಬ ಜಾಸ್ತಿ ಕಂಡು ಬರ್ತಾರೆ. ಈಗ ಡಾಕ್ಟರ್ ಆಗಲೇ ನೀವು ಕಾರಣಗಳನ್ನು ಹೇಳ್ತಾ ಇದ್ರಿ. ಒಬೆಸಿಟಿ, ಸ್ಥೂಲಕಾಯ ಡೆಫಿನೆಟ್ಲಿ ತುಂಬಾ ಪ್ರಭಾವವನ್ನು ಬೀರುತ್ತೆ. ನೀ ಆರ್ಥರೈಟಿಸ್ಗೆ ಅದೊಂದು ಪ್ರಮುಖ ಕಾರಣ ಅಂಥೇಳಿ. ಹಾಗಾದರೆ ಯಾವುದು ಡಾಕ್ಟರ್ ಐಡಿಯಲ್ ವೆಯ್ಟ್? ಎಷ್ಟಿರಬೇಕು ನಮ್ಮ ದೇಹದ ತೂಕ? ಐಡಿಯಲ್ ವೆಯ್ಟ್ನ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಸೈಂಟಿಫಿಕಲಿ ಕ್ಯಾಲ್ಕುಲೇಟ್ ಮಾಡೋದಾದರೆ ಬಾಡಿ ಮಾಸ್ ಇಂಡೆಕ್ಸ್ ಇಸ್ ವೆಯ್ಟ್ ಇನ್ ಕೆಜೀಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ ಸ್ಕ್ವೇರ್ ಅಂತ. ಅದು ಫಾರ್ಮುಲಾ ಹಾಕೊಂಡು ನೋಡಿದ್ರೆ ಐಡಿಯಲ್ ಬಾಡಿ ವೆಯ್ಟ್ 20ರಿಂದ 25 ಇರಬೇಕು BMI. 25ರಿಂದ 30 ಆದರೆ ಓವರ್ ವೆಯ್ಟ್ ಅಂತೀವಿ, ಮೋರ್ ದೆನ್ 30 ಇದ್ದರೆ ಒಬೀಸ್ ಅಂತೀವಿ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಂದು 2 ವೀಲರಲ್ಲಿ ಯಾವಾಗಲೂ 3 ಜನ 4 ಜನ ಕೂತ್ಕೊಂಡು ಓಡಿಸಿದ್ರೆ ಆಬ್ವಿಯಸ್ಲಿ ಆ ವೆಹಿಕಲ್ ಬೇಗ ಹಾಳಾಗುತ್ತೆ, ಟೈರ್ ಬೇಗ ಸವಿಯುತ್ತೆ. ಸೊ ನಾವು ಐಡಿಯಲ್ ಬಾಡಿ ವೆಯ್ಟ್ ಇಟ್ಕೋಬೇಕು. ನಮ್ಮ ಗ್ರೋತ್ 18 ಇಯರ್ಸ್ ಆದಮೇಲೆ ನಮ್ಮ ಬೋನ್ ಸೈಜ್ ಇಂಪ್ರೂವ್ ಆಗಲ್ಲ, ಬೋನ್ ಸೈಜ್ ಕಾನ್ಸ್ಟೆಂಟ್ ಇರುತ್ತೆ. ಬಟ್ ನಿಮ್ಮ ಓವರಾಲ್ ಬಾಡಿ ವೆಯ್ಟ್ ಇನ್ಕ್ರೀಸ್ ಆದರೆ ಆ ಜಾಯಿಂಟ್ ಮೇಲೆ ತೂಕ ಜಾಸ್ತಿ ಬೀಳ್ತಾ ಇರುತ್ತೆ, ಅದು ತಡಿಲಿಕ್ಕೆ ಆಗದೇ ಇರ್ಬೋದು, ಬೇಗ ಸವಿಯುವಂಥದ್ದು. ಸೊ ಐಡಿಯಲ್ ಬಾಡಿ ವೆಯ್ಟ್ ಈಸ್ ಡಿಪೆಂಡೆಂಟ್ ಆನ್ ದ ಹೈಟ್. ನಿಮ್ಮ ಹೈಟಿಗೆ ತಕ್ಕಂತೆ ನೋಡ್ಕೋಬೇಕಾಗುತ್ತೆ. BMI 20 to 25 ಇಟ್ಕೋಬೇಕು. BMI ಇಸ್ ವೆಯ್ಟ್ ಇನ್ ಕೆಜೀಸ್ ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಟು ದ ಪವರ್ ಆಫ್ 2. ಡಾಕ್ಟರ್, ಯಾವುದೇ ಆರೋಗ್ಯದಲ್ಲಿ ಏರುಪೇರಾದರೂ ಕೂಡ ಎಲ್ಲರೂ ಒಂದೇ ಮಾತನ್ನು ಹೇಳ್ತಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಹಾಗಾದರೆ ನೀ ಆರ್ಥರೈಟಿಸ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ? 100% ಪ್ರಿವೆಂಟ್ ಮಾಡಲಿಕ್ಕೆ ಆಗದೇ ಇರ್ಬೋದು, ಬಟ್ ಸಾಕಷ್ಟು ಸಿಚುವೇಶನ್ಗಳಲ್ಲಿ ನಾವು ಅದನ್ನ ಡಿಲೇ ಮಾಡ್ಬೋದು. ಮೊಣಕಾಲು ಸವಿಯೋವಂಥದ್ದು ವಿತ್ ಏಜ್ ಒಂದು ಲೆವೆಲಿಗೆ ಸವಿತಾನೇ ಇರುತ್ತೆ. ಬಟ್ ನಾವು ಕೆಲವು ಪ್ರಿವೆಂಟಿವ್ ಮೆಷರ್ಸ್ ತೊಗೊಂಡ್ರೆ ಅದನ್ನು ನಿಧಾನಿಸ್ಬೋದು. ಏನೇನು ಪ್ರಿವೆಂಟಿವ್ ಮೆಷರ್ಸ್ ತೊಗೋಬೇಕು ಅನ್ನೋವಂಥದ್ದು, ಮೊದಲನೇದಾಗಿ ಕೀಪ್ ಯುವರ್ ವೆಯ್ಟ್ ಅಂಡರ್ ಕಂಟ್ರೋಲ್, ಐಡಿಯಲ್ ಬಾಡಿ ವೆಯ್ಟ್ ಇಟ್ಕೊಳ್ಳಿ. ಎರಡನೇದಾಗಿ ಎಕ್ಸಸೈಸಸ್, ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಅಂತ ಹೇಳ್ತೀವಿ, ನಮ್ಮ ತೊಡೆ ಮಾಂಸಖಂಡನ ಗಟ್ಟಿ ಮಾಡುವಂಥದ್ದು. ಕ್ವಾಡ್ರಿಸೆಪ್ಸ್ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ನಮ್ಮ ಜಾಯಿಂಟ್ ಮೇಲೆ ಬೀಳೋವಂಥ ಲೋಡ್ ಕಮ್ಮಿ ಆಗುತ್ತೆ. ಸೊ ಅದರಿಂದಾಗಿ ಆರ್ಥರೈಟಿಸ್ ಅಷ್ಟು ಬೇಗ ಪ್ರೋಗ್ರೆಸ್ ಆಗಲ್ಲ. ಮೂರನೇದು ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ತುಂಬ ನೆಲದ ಮೇಲೆ ಕೂರೋದನ್ನು ಒಂದು ಏಜ್ ಆದಮೇಲೆ, ಇಲ್ಲ ನೋವು ಕಾಣಿಸ್ಕೊಳ್ಳಿಕ್ಕೆ ಶುರು ಆದಮೇಲೆ, ಈಗ ಆರ್ಥರೈಟಿಸ್ ಸಿಂಪ್ಟಮ್ ಶುರು ಆಗಿದೆ, ಸ್ವಲ್ಪ ಮೊಣಕಾಲು ಪೇಯ್ನ್ ಬರ್ತಾ ಇದೆ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನೆಲದ ಮೇಲೆ ಕೂರೋವಂಥ ಆ್ಯಕ್ಟಿವಿಟೀಸ್ನ ಕಮ್ಮಿ ಮಾಡಬೇಕು, ಇಂಪ್ಯಾಕ್ಟ್ ಆ್ಯಕ್ಟಿವಿಟೀಸ್ನ ಕಮ್ಮಿ ಮಾಡಬೇಕು. ಬಟ್ ಹಾಗಂತ ವಾಕ್ ಮಾಡಬೇಡಿ, ಎಕ್ಸಸೈಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಕ್ಸಸೈಸ್ ಮಾಡಬೇಕು, ಲೋ ಇಂಪ್ಯಾಕ್ಟ್ ಎಕ್ಸಸೈಸಸ್ ಮಾಡಬೇಕು, ಸೈಕ್ಲಿಂಗ್ ಮಾಡ್ಬೋದು, ರೆಗ್ಯುಲರ್ ವಾಕಿಂಗು ಮಾಡ್ಬೋದು, ಬಟ್ ನೆಲದ ಮೇಲೆ ಕೂರುವಂಥ ಆ್ಯಕ್ಟಿವಿಟಿ ಪ್ರಿವೆಂಟ್ ಮಾಡಿ. ಕೊನೆಯದಾಗಿ ಪ್ರಿವೆನ್ಷನಲ್ಲಿ ಕ್ಯಾಲ್ಶಿಯಮ್ ಆ್ಯಂಡ್ ವಿಟಮಿನ್ ಡಿ ತುಂಬ ಇಂಪಾರ್ಟೆಂಟು. ಹೆಂಗಸರು ಎಸ್ಪೆಷಲಿ ಪೋಸ್ಟ್ ಮೆನೋಪಾಸಲ್ ವುಮೆನಲ್ಲಿ ಅಡಿಷ್ನಲ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತೊಗೊಳ್ಳಿ ಅಂತ ಹೇಳ್ತೀವಿ. ಇನ್ನೊಂದು ಸಾಮಾನ್ಯವಾಗಿ ಕಂಡು ಬರ್ತಾ ಇರೋದು ಅಂದರೆ ವಿಟಮಿನ್ ಡಿ ಡಿಫಿಷಿಯನ್ಸಿ. ಸಾಕಷ್ಟು ಜನದಲ್ಲಿ ಇದು ಕಂಡು ಬರುತ್ತೆ. ನಮ್ಮ ದೇಹನೇ ವಿಟಮಿನ್ ಡಿನ ತಯಾರಿಸೋ ಶಕ್ತಿ ಇದೆ, ಏನಂದರೆ ಅದಕ್ಕೆ ಸನ್ಲೈಟ್ ಎಕ್ಸ್ಪೋಜರ್ ಬೇಕು. ಸೊ ಯೂಶಲಿ ದಿನಕ್ಕೊಂದು 20 minutes, ಹಾಫ್ ಆನ್ ಅವರ್ ಬಿಸಿಲಲ್ಲಿ ಎಕ್ಸ್ಪೋಸ್ ಆದರೆ ನಮ್ಮ ದೇಹನೇ ವಿಟಮಿನ್ ಡಿ ಫಾರ್ಮ್ ಆಗುತ್ತೆ. ಕ್ಯಾಲ್ಶಿಯಂ ವಿಟಮಿನ್ ಡಿ ಅಡಿಕ್ವೇಟ್ ಆಗಿದ್ದರೆ ಬೋನ್ ಸ್ಟ್ರೆಂತ್ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಸೊ ವೆಯ್ಟ್ ಅಂಡರ್ ಕಂಟ್ರೋಲ್, ರೆಗ್ಯುಲರ್ ಎಕ್ಸಸೈಸಸ್, ಲೈಫ್ ಸ್ಟೈಲ್ ಚೇಂಜಸ್, ಮೇಂಟೈನಿಂಗ್ ಕ್ಯಾಲ್ಶಿಯಂ ಆ್ಯಂಡ್ ವಿಟಮಿನ್ ಡಿ ಲೆವೆಲ್ಸ್, ಇದನ್ನೆಲ್ಲ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನಿಸ್ಬೋದು, ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಹಾಗಾದರೆ ವೀಕ್ಷಕರೇ, ನೀ ಆರ್ಥರೈಟಿಸ್ ಅಂದರೆ ಮೊಣಕಾಲಿನ ಆರ್ಥರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಚೇತನ್ ನಾಗರಾಜ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ. ಟ್ರೀಟ್ಮೆಂಟ್ ಯಾವ ರೀತಿಯಾಗಿರುತ್ತೆ ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ವಿರಾಮದ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೊಣಕಾಲಿನ ಆರ್ಥರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಚೇತನ್ ನಾಗರಾಜ್ ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಬನ್ನಿ. ಡಾಕ್ಟರ್, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸ್ಟುಡಿಯೋಗೆ ನೀವು ಮಾಡೆಲ್ಸ್ ಅನ್ನು ಕೂಡ ತಂದಿದ್ದೀರಾ. ಇದರ ಮೂಲಕ ಏನು ವಿವರಿಸ್ತೀರಾ ಅಂತ? ಇದು ನಮ್ಮ ಮಾಡೆಲ್ಸಲ್ಲಿ ಇಟ್ ಇಸ್ ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಇದು ನಮ್ಮ ಕಾರ್ಟಿಲೇಜ್, ನಮ್ಮ ಮೊಣಕಾಲು ಈ ರೀತಿ ಇರುತ್ತೆ, ತೊಡೆ ಮೂಳೆ, ಕಾಲಿನ ಮೂಳೆ ಈ ಥರ ಬ್ಲೂ ಕಲರಲ್ಲಿ ಇರುತ್ತೆ, ಸ್ಮೂತ್ ಆಗಿರುತ್ತೆ.
ಅರ್ಲಿ ಸ್ಟೇಜಸ್ ಆಫ್ ಆರ್ಥರೈಟಿಸಲ್ಲಿ ಏನಾಗುತ್ತೆ, ಕಾರ್ಟಿಲೇಜ್ ಸ್ವಲ್ಪ ಸವಿಲಿಕ್ಕೆ ಶುರು ಆಗುತ್ತೆ, ಇದೊಂದು ಚೂರು ವೇರೌಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಇಲ್ಲಿ ರೆಡ್ ಮಾರ್ಕಲ್ಲಿ ಏನು ಇಂಡಿಕೇಟ್ ಆಗಿದೆ ಈ ಥರ ವೇರೌಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಯೂಶಲಿ ಇನ್ನರ್ ಆಸ್ಪೆಕ್ಟ್ ಒಳಭಾಗದಲ್ಲಿ, ಮೊಣಕಾಲಿನ ಒಳಭಾಗದಲ್ಲಿ ಇದು ಆಗಲಿಕ್ಕೆ ಶುರು ಆಗುತ್ತೆ. ಅದನ್ನು ಅದೇ ರೀತಿ ಬಿಟ್ಟಾಗ ಆರ್ಥರೈಟಿಸ್ ಸ್ಪ್ರೆಡ್ ಆಗಿ ಎರಡೂ ಕಂಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿ ಕೊನೆಯದಾಗಿ ನಮ್ಮ ಕಂಪ್ಲೀಟಾಗಿ ಮೊಣಕಾಲಿನ ಕಾರ್ಟಿಲೇಜ್ ಪೂರ್ತಿಯಾಗಿ ಡ್ಯಾಮೇಜ್ ಆಗಿ ಮೂಳೆಗೆ ಎಕ್ಸ್ಪೋಸ್ ಆಗಿ ಮೂಳೆ ರಬ್ ಆಗ್ಲಿಕ್ಕೆ ಶುರು ಆಗುತ್ತೆ. ಆ್ಯಂಡ್ ಒಂದು ಡಿಫಾರ್ಮಿಟಿ ಥರ ಮೊಣಕಾಲು ಈ ಥರ ಬೆಂಡ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನ ನಾವು ನೋಡಿರ್ಬೋದು, ಬೋಲೆಗ್ಸ್ ಅಂತ ಹೇಳ್ಬೋದು. ಜನರಲಿ ಈ ಥರ ಸ್ಟ್ರೈಟ್ ಆಗಿರೋವಂಥ ಲೆಗ್ ಒಂದು ಚೂರು ಈ ಥರ ಬೋಲೆಗ್ಸ್ ಆಗುವಂಥದ್ದು, ಅದು ನಮ್ಮ ಅಡ್ವಾನ್ಸ್ ಸ್ಟೇಜಸ್ ಆಫ್ ಆರ್ಥರೈಟಿಸ್. ಈ ರೀತಿಯಾಗಿ ಅರ್ಲಿ ಸ್ಟೇಜಿಂದ ಹಿಡಿದು ಪ್ರೋಗ್ರೆಸ್ ಆಗೋದನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಎಕ್ಸಸೈಸಸ್, ವೆಯ್ಟ್ ಅಂಡರ್ ಕಂಟ್ರೋಲ್, ಕ್ಯಾಲ್ಶಿಯಂ, ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಇದೆಲ್ಲ ತಗೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಸಾಕಷ್ಟು ಆ್ಯಕ್ಚುಲಿ ತುಂಬಾ ಅರ್ಥಪೂರ್ಣವಾಗಿ ವಿವರಿಸಿದ್ದೀರಾ. ಅದರ ಜೊತೆಗೆ ಈಗ ಒಬ್ಬರಿಗೆ ನೀ ಆರ್ಥರೈಟಿಸ್ ಅಥವಾ ಮೊಣಕಾಲಿನ ಆರ್ಥರೈಟಿಸ್ ಇದೆ ಅಂತ ಗೊತ್ತಾದ ಮೇಲೆ ಸರ್ಜರಿ ಒಂದೇ ಆಪ್ಷನ್ ಉಳಿಯೋದಾ ಡಾಕ್ಟರ್? ಖಂಡಿತವಾಗ್ಲೂ ಇಲ್ಲ. ಸರ್ಜರಿ, ನೀ ಆರ್ಥರೈಟಿಸ್ ಇದೆ ಅಂದ ತಕ್ಷಣ ಸರ್ಜರಿ ಅಂತ ಯಾರೂ ಹೇಳೋದಿಲ್ಲ. 2-3 ಫ್ಯಾಕ್ಟರ್ಸ್ ಡಿಪೆಂಡ್ ಆಗುತ್ತೆ. ಯಾವ ಸ್ಟೇಜ್ ಅಂತ, ನಾನು ಆಗಲೇ ಹೇಳ್ದಂಗೆ ಒಂದೇ ಒಂದು ಕಂಪಾರ್ಟ್ಮೆಂಟು ಇಲ್ಲ ಬರೀ ಒಳಭಾಗದಲ್ಲಿ ಸವಿತಾ ಇದೆಯಾ ಇಲ್ಲ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆಯಾ ಅಂತ. ಸರ್ಜರಿ ಅಲ್ಲದೇ ಸಾಕಷ್ಟು ಟ್ರೀಟ್ಮೆಂಟ್ಸ್ ಇದ್ದಾವೆ ಮೊಣಕಾಲಿನ ಆರ್ಥರೈಟಿಸ್ಗೆ. ಮೊದಲನೇದಾಗಿ ಲೈಫ್ ಸ್ಟೈಲ್ ಚೇಂಜಸ್. ಆಗಲೇ ನಾನು ಹೇಳ್ದಂಗೆ ನೆಲದ ಮೇಲೆ ಕೂರೋದನ್ನು ಬಿಡಬೇಕು, ವೆಯ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ರೆಗ್ಯುಲರಾಗಿ ಕ್ವಾಡ್ರಿಸೆಪ್ಸ್ ಎಕ್ಸಸೈಸಸ್, ನಮ್ಮ ಥೈ ಮಸಲ್ನ ಸ್ಟ್ರೆಂಥನ್ ಮಾಡುವಂಥ ಎಕ್ಸಸೈಸಸ್ ಮಾಡಬೇಕು. ಎರಡನೇದು ಅಡಿಕ್ವೇಟ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ವಿಟ್ ಎಕ್ಸ್ಪೋಜರ್ ಟು ಸನ್ಲೈಟ್. ಮೂರನೇದು ನೀ ಕ್ಯಾಪ್. ಕೆಲವು ಸರಿ ನೀ ಕ್ಯಾಪ್ ಹೆಲ್ಪ್ ಆಗಬಹುದು. ನೀ ಕ್ಯಾಪ್ ಅಂದರೆ 2 ಥರ ಬರುತ್ತೆ. ಒಂದು ಸಿಂಪಲ್ ನೀ ಕ್ಯಾಪ್ಸ್ ಬರುತ್ತೆ, ಅದನ್ನು ನಾವು ವಾಮ್ತ್ ಸ್ವಲ್ಪ ಬೆಚ್ಚಗಿಡುತ್ತೆ, ಅದರಿಂದಾಗಿ ನೋವು ಕಮ್ಮಿ ಆಗುತ್ತೆ. ಎರಡನೇದಾಗಿ ಆಫ್ಲೋಡರ್ ನೀ ಬ್ರೇಸಸ್ ಅಂತ ಬರುತ್ತೆ. ಸೊ ಒಂದು ಕಡೆ ಜಾಯಿಂಟ್ ಮಾತ್ರ ಸೌದಿದ್ದಾಗ ಆ ಒಂದು ನೀ ಕ್ಯಾಪಲ್ಲಿ ಸ್ವಲ್ಪ ಮೆಟಲ್ ಸ್ಟ್ರಿಪ್ಸ್ ಇರುತ್ತೆ ಸೈಡಲ್ಲಿ, ಅದರಿಂದ ನಾವು ವೆಯ್ಟ್ನ ಆಫ್ಲೋಡ್ ಮಾಡುವಂಥಕ್ಕದ್ದು. ಅದಲ್ಲದೆ ಫಿಸಿಯೋಥೆರಪಿ ಹೆಲ್ಪ್ ಆಗುತ್ತೆ. ಫಿಸಿಯೋಥೆರಪಿ ಮೊಡ್ಯಾಲಿಟೀಸ್ ಇರಬಹುದು, ಕೆಲವು ಮೆಡಿಕೇಷನ್ಸ್ ಇರ್ಬೋದು. 2 ಥರ ಮೆಡಿಸಿನ್ಸ್ ಬರುತ್ತೆ. ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸಿಂದನೂ ಸಹ ಸ್ವಲ್ಪ ಕಾರ್ಟಿಲೇಜಿಕ್ ಸ್ಟ್ರೆಂತ್ ಬರೋವಂಥದ್ದು. ಕೊನೆಯದಾಗಿ ಇಂಜೆಕ್ಷನ್ಸ್ ಇದ್ದಾವೆ, ಕೆಲವು ಇಂಜೆಕ್ಷನ್ಸ್ ಕೊಡ್ಬೋದು ಮೊಣಕಾಲಲ್ಲಿ. PRP ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ, ವಿಸ್ಕೋ ಸಪ್ಲಿಮೆಂಟ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ. ಇದರಿಂದಾಗಿ ಸ್ವಲ್ಪ ಜಾಯಿಂಟ್ ಲುಬ್ರಿಕೇಷನ್ ಹೆಲ್ಪ್ ಆಗ್ಬೋದು. PRPಯಿಂದ ಸ್ವಲ್ಪ ಮಟ್ಟಿಗೆ ಹೊಸ ಕಾರ್ಟಿಲೇಜ್ ಫಾರ್ಮೇಷನ್ಗೂ ಹೆಲ್ಪ್ ಆಗುತ್ತೆ. ಸೊ ಸರ್ಜರಿ ಅಲ್ಲದೆ ಇದೆಲ್ಲ ಸಾಕಷ್ಟು ಆಪ್ಷನ್ಸ್ ಇದೆ. ಲೈಫ್ ಸ್ಟೈಲ್ ಚೇಂಜಸ್, ಎಕ್ಸಸೈಸಸ್, ಫಿಸಿಯೋಥೆರಪಿ, ಮೆಡಿಕೇಷನ್ಸ್, ನೀ ಬ್ರೇಸಸ್ ಆ್ಯಂಡ್ ಇಂಜೆಕ್ಷನ್ಸ್, ಇದೆಲ್ಲ ಆಪ್ಷನ್ಸು ಇರುತ್ತೆ. ಸರ್ಜರಿ ಈಸ್ ನಾಟ್ ದ ಓನ್ಲಿ ಆಪ್ಷನ್. ಹಾಗಾದರೆ ಡಾಕ್ಟರ್, ಯಾವ ಸಮಯದಲ್ಲಿ ನೀವು ಸರ್ಜರಿ ಮಾಡಿ ಅಂಥೇಳಿ ಸಜೆಷನನ್ನು ಕೊಡ್ತೀರಾ? ಎಂಡ್ ಸ್ಟೇಜ್ ಆಫ್ ಆರ್ಥರೈಟಿಸ್. ಈಗ ಆಗಲೇ ಹೇಳ್ದಂಗೆ ಈ ಥರ ಪೂರ್ತಿಯಾಗಿ ಸೌದಿದ್ದಾಗ, ಎಕ್ಸ್ಟೆನ್ಸಿವ್ ಡ್ಯಾಮೇಜ್ ಆಗಿದ್ದಾಗ ಒಂದು. ಎರಡನೇದು ಮೊಣಕಾಲು ಸೌದು ಡಿಫಾರ್ಮಿಟಿ ಬಂದಿದ್ದಾಗ, ಕಾಲು ನೇರವಾಗಿರೋ ಕಾಲು ಈ ಥರ ಡೊಂಕಾಗಿದ್ದಾಗ. ಮೂರನೇದು ನಾವು ಬೇರೆ ನಾನ್ ಆಪರೇಟಿವ್ ಮೆಷರ್ಸ್, ಮೆಡಿಸಿನ್ಸು, ನೀ ಬ್ರೇಸು, ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಸಹ ಪೇಷಂಟಿಗೆ ರಿಲೀಫ್ ಇಲ್ಲ ಅಂದಾಗ. ಸೊ ಬೇಸಿಕಲಿ ಪೇಷಂಟ್ಸ್ಗೆ ಸಿಮ್ಟಮ್ಸ್ ಅಷ್ಟಿರಬೇಕು, ಬೇರೆ ಯಾವ ಒಂದು ಟ್ರೀಟ್ಮೆಂಟಿಂದನೂ ಅದು ಕಂಟ್ರೋಲಿಗೆ ಬರದೇ ಇರೋವಂಥಕ್ಕದ್ದು. ಎರಡನೇದು ನಾವು ಎಕ್ಸಾಮಿನ್ ಮಾಡಿ ನೋಡಿದಾಗ ಕೆಲವು ವಿಷಯಗಳು ಕಂಡುಬರುತ್ತೆ, ಎಷ್ಟು ಮಟ್ಟಿಗೆ ಸೌದಿದೆ, ಡಿಫಾರ್ಮಿಟಿ ಇದೆಯಾ ಏನು ಅನ್ನುವಂಥದ್ದು. ಕೊನೆಯದಾಗಿ ರೇಡಿಯೋಲಾಜಿಕಲ್ ಪ್ಯಾರಾಮೀಟರ್ಸ್. ಈಗ ಒಂದು ಎಕ್ಸ್ರೇ ಮಾಡಿಸ್ತೀವಿ, ಎಕ್ಸ್ರೇಲಿ ನಮಗೆ ಒಂದು ಇಂಡೈರೆಕ್ಟ್ ಎಷ್ಟು ಕಾರ್ಟಿಲೇಜ್ ಸೌದಿದೆ ಅನ್ನೋವಂಥದ್ದು ನಮಗೊಂದು ಐಡಿಯಾ ಬರುತ್ತೆ. ಇವೆಲ್ಲ ಫ್ಯಾಕ್ಟರ್ಸಿಂದ ಸೊ ಕಂಪ್ಲೀಟ್ ನಾನ್ ಆಪರೇಟಿವ್ ಮೆಷರ್ಸ್ ಎಲ್ಲ ಮಾಡಿ ಇಂಪ್ರೂವ್ ಆಗದೇ ಇದ್ದಾಗ, ಡಿಫಾರ್ಮಿಟಿ ಏನಾರು ಇದ್ದರೆ ಆ ಒಂದು ಪರಿಸ್ಥಿತಿಗಳಲ್ಲಿ ಮಾತ್ರ ನಾವು ಸರ್ಜರಿ ಅಂತ ರೆಕಮೆಂಡ್ ಮಾಡ್ತೀವಿ. ಸಾಮಾನ್ಯವಾಗಿ ಡಾಕ್ಟರ್, ಈಗ ನೀ ಆರ್ಥರೈಟಿಸ್ ಅಂದ ಕೂಡಲೇ ಇನ್ನೊಂದು ಟರ್ಮನ್ನು ನಾವು ಕೇಳ್ತೀವಿ, ದಟ್ ಈಸ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳಿ. ನೀ ರಿಪ್ಲೇಸ್ಮೆಂಟ್ ನಿಜಕ್ಕೂ ಸಕ್ಸಸ್ ಆಗುತ್ತಾ? ನೀ ರಿಪ್ಲೇಸ್ಮೆಂಟ್ ಈಸ್ ಅ ವೆರಿ ಸಕ್ಸಸ್ಫುಲ್ ಸರ್ಜರಿ. ಓನ್ಲಿ ಏನಪ್ಪ ಪ್ರಿಕಾಷನ್ಸ್ ಅಂದರೆ ಕರೆಕ್ಟ್ ಅದು ಇಂಡಿಕೇಷನ್ಸಲ್ಲಿ ಮಾಡಬೇಕು. ಅರ್ಲಿ ಸ್ಟೇಜಸ್ಸಲ್ಲಿ ಮಾಡಿದ್ರೆ ಪೇಷಂಟಿಗೆ ತುಂಬ ಖುಷಿ ಆಗದೇ ಇರಬಹುದು. ಎರಡನೇದು ಕರೆಕ್ಟಾಗಿ ಮಾಡುವಂಥದ್ದು, ಕರೆಕ್ಟಾಗಿ ಅಲೈನ್ಮೆಂಟ್ ಬರಬೇಕು, ಕರೆಕ್ಟಾಗಿ ಸಾಫ್ಟ್ ಟಿಶ್ಯೂ ಬ್ಯಾಲೆನ್ಸ್ ಬರಬೇಕು. ನೀ ರಿಪ್ಲೇಸ್ಮೆಂಟ್ ಅಂದರೆ ನಾವು ಪೂರ್ತಿ ಮೊಣಕಾಲನ್ನ ತೆಗೆದು ಬೇರೆ ಮೊಣಕಾಲು ಇಡೋವಂಥದ್ದಲ್ಲ, ಆ ಕಾರ್ಟಿಲೇಜ್ ಏನು ಸೌದಿರುತ್ತೆ ಅದನ್ನು ರೀಸರ್ಫೇಸ್ ಮಾಡುವಂಥದ್ದು. ಇದರಲ್ಲಿ ತೋರಿಸ್ಬೇಕಂದ್ರೆ ಈ ಕಾರ್ಟಿಲೇಜ್ ಒಂದನ್ನು ಸೌದಿರೋದನ್ನ ಮಾತ್ರ ಈ ಥರ ರೀಸರ್ಫೇಸ್ ಮಾಡ್ತೀವಿ. ಇದೊಂದು ಮೆಟಲ್ ಕ್ಯಾಪ್ ಥರ ಹಾಕ್ತೀವಿ ನಮ್ಮ ತೊಡೆ ಮೂಳೆಗೆ, ಪೂರ್ತಿ ಮೂಳೆ ಏನು ಚೇಂಜ್ ಮಾಡಿಲ್ಲ, ಇದಕ್ಕೊಂದು ಕ್ಯಾಪ್ ಥರ ಯೂಸ್ ಮಾಡ್ತೀವಿ. ಅದೇ ಥರ ಇಲ್ಲಿ ಒಂದು ಪಾಲಿಎಥಿಲೀನ್ ಅಂತ ಹೇಳ್ತೀವಿ. ಸೊ ಇದು ಮಾಡಿ ರೀಪ್ಲೇಸ್ ಮಾಡಿದಾಗ ಒಳ್ಳೆ ಮೂಮೆಂಟ್ಸ್ ಬರೋವಂಥದ್ದು. ಸೊ ನೀ ರಿಪ್ಲೇಸ್ಮೆಂಟ್ ಈಸ್ ಎ ವೆರಿ ಸಕ್ಸಸ್ಫುಲ್ ಸರ್ಜರಿ. ಕರೆಕ್ಟಾಗಿ ಟೆಕ್ನಿಕಲಿ
ಕರೆಕ್ಟಾದ ಇಂಡಿಕೇಷನಲ್ಲಿ ಮಾಡಿದ್ರೆ ಸಾಕಷ್ಟು ಪೇಷಂಟ್ಸ್ಗೆ ರಿಲೀಫ್ ಸಿಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾದರೆ ಯಾವೆಲ್ಲ ವಿಧದ ನೀ ರಿಪ್ಲೇಸ್ಮೆಂಟ್ಗಳಿದ್ದಾವೆ ಸದ್ಯಕ್ಕೆ ಡಾಕ್ಟರ್? ಬೇಸಿಕಲಿ 2-3 ವೇಸ್ ನೀ ರಿಪ್ಲೇಸ್ಮೆಂಟ್ನ ನಾವು ಕೆಟಗರೈಸ್ ಮಾಡ್ಬೋದು. ಒಂದು ಕ್ರೂಷಿಯೇಟ್ CR ಆ್ಯಂಡ್ PS ಅಂತ ಹೇಳ್ತೀವಿ. ಕ್ರೂಷಿಯೇಟ್ ರಿಟೇನಿಂಗ್, ಕ್ರೂಷಿಯೇಟ್ ಸ್ಯಾಕ್ರಿಫೈಸಿಂಗ್. ಅದರಲ್ಲಿ ಕೆಲವು ಲಿಗಮೆಂಟ್ಸ್ನ ಉಳಿಸ್ಕೊಂಡು ಮಾಡುವಂಥದ್ದು, ಕೆಲವು ಲಿಗಮೆಂಟ್ಸ್ನ ಸ್ಯಾಕ್ರಿಫೈಸ್ ಮಾಡಿ ಮಾಡುವಂಥದ್ದು. ಎರಡನೇದು ಟೆಕ್ನಿಕ್ಸ್ ಇದೆ. ಒಂದು ಕನ್ವೆನ್ಷನಲ್ ವೇ, ಟ್ರೆಡಿಷ್ನಲ್ ವೇ ಮಾಡುವಂಥದ್ದು. ಎರಡನೇದು ಕಂಪ್ಯೂಟರ್ ನ್ಯಾವಿಗೇಷನ್ ಅಂತ ಬರುತ್ತೆ. ಇನ್ನು ವೀಕ್ಷಕರೇ, ನೀ ರಿಪ್ಲೇಸ್ಮೆಂಟ್ ಆದಮೇಲೆ ನಿಮ್ಗೇನಾದರೂ ಲಿಮಿಟೇಷನ್ಸ್ ಇರುತ್ತಾ? ಇವೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಡಾಕ್ಟರ್, ಈಗ ಒಮ್ಮೆ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಯಾರಿಗೆ ನೀ ರಿಪ್ಲೇಸ್ಮೆಂಟ್ ಆಗಿರುತ್ತೋ ಅವರು ನಾರ್ಮಲ್ ಡೇ ಟು ಡೇ ಲೈಫ್ನ ಲೀಡ್ ಮಾಡಬಹುದಾ ಅಥವಾ ಏನಾದರೂ ಲಿಮಿಟೇಷನ್ಸ್ ಇರುತ್ತಾ? ಒಂದೇ ಒಂದು ಲಿಮಿಟೇಷನ್ ಹೇಳ್ತೀವಿ, ನೆಲದ ಮೇಲೆ ಕೂರಬೇಡಿ ಅಂತ. ಬಟ್ ಅದು ಬಿಟ್ಟು ಪೇಷಂಟ್ಸ್ ಎಲ್ಲ ಕೆಲಸ ಮಾಡ್ಬೋದು. ನಾರ್ಮಲ್ ಲೈಫ್ ಲೀಡ್ ಮಾಡ್ಬೋದು, ಕಾರ್ ಓಡಿಸ್ಬೋದು, 2 ವೀಲರ್ ಓಡಿಸ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ನಾರ್ಮಲಾಗಿ ವಾಕ್ ಮಾಡ್ಬೋದು, ಮೆಟ್ಲು ಹತ್ಬೋದು, ಇಳಿಬೋದು. ಅದರಲ್ಲಿ ಏನು ಡೇ ಟು ಡೇ ಲೈಫಲ್ಲಿ ಏನೂ ಲಿಮಿಟೇಷನ್ಸ್ ಇರಲ್ಲ. ನೆಲದ ಮೇಲೆ ಕೂರೋವಂಥದ್ದನ್ನು ಮಾತ್ರ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತೀವಿ. ಹೈಫ್ಲೆಕ್ಸ್ ನೀಸ್ ಅಂತೆಲ್ಲ ಬರುತ್ತೆ, ತುಂಬ ಜಾಸ್ತಿ ಮೂಮೆಂಟ್ ಬರೋವಂಥದ್ದು. ಬಟ್ ಆದ್ರೂ ಸಹ ದಿನನಿತ್ಯವಾಗಿ ನೆಲದ ಮೇಲೆ ಕೂತು ಎದ್ದೊಳೋದು ಮಾಡಿದ್ರೆ ಸ್ವಲ್ಪ ಲೋಡ್ ಜಾಸ್ತಿ ಬೀಳುತ್ತೆ, ಫೇಲ್ಯೂರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೆಲದ ಮೇಲೆ ಕೂರೋವಂಥದ್ದು ಒಂದು ಕೆಲಸ ಬಿಟ್ಟು ಮಿಕ್ಕಿದ್ದೆಲ್ಲನೂ ಮಾಡಬಹುದು, ಏನು ಲಿಮಿಟೇಷನ್ಸ್ ಇರಲ್ಲ. ನೀ ರಿಪ್ಲೇಸ್ಮೆಂಟ್ಗೆ ಯಾರೆಲ್ಲ ಅರ್ಹರಾಗ್ತಾರೆ ಅಂತೇಳಿ, ಈಗ ಓಕೆ ನೀ ಆರ್ಥರೈಟಿಸ್ ಬಂದಿದೆ ಅಂತೇಳಿ ಡೆಫಿನೆಟ್ಲಿ ಎಲ್ರಿಗೂ ಕೂಡ ನೀ ರಿಪ್ಲೇಸ್ಮೆಂಟ್ ಮಾಡಬಹುದಾ ಅಥವಾ BP ಶುಗರ್ ಇರೋರು, ತುಂಬ ವಯಸ್ಸಾಗಿರೋರಿಗೆಲ್ಲ ಎಕ್ಸೆಪ್ಷನಲ್ ಇದೆಯಾ ಅಂತ? ನಾನು ಆಗಲೇ ಹೇಳ್ದಂಗೆ ನೀ ರಿಪ್ಲೇಸ್ಮೆಂಟ್ ನಾವು ಸಾಮಾನ್ಯವಾಗಿ ಮಾಡದೆ 55-60 ಇಯರ್ಸ್ ಆದಮೇಲೆ. ಆ ವಯಸ್ಸಲ್ಲಿ ಸಾಕಷ್ಟು ಜನಕ್ಕೆ BP ಶುಗರ್ ಅನ್ನೋವಂಥದ್ದು ಇದ್ದೇ ಇರುತ್ತೆ. ಅದನ್ನು ನಾವು ಕಂಟ್ರೋಲಲ್ಲಿಟ್ಟು ಮಾಡಬಹುದು. BP ಶುಗರ್ ಇದ್ದ ಮಾತ್ರಕ್ಕೆ ನಾವು ಸರ್ಜರಿ ಮಾಡಲಿಕ್ಕೆ ಆಗಲ್ಲ ಅನ್ನೋಂಥದ್ದು ಏನಿಲ್ಲ. ಹೌದು, ನಾವು ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇಟ್ಕೋತೀವಿ. ಅವ್ರದ್ದು ಶುಗರ್ ಕಂಟ್ರೋಲಲ್ಲಿ ಇದೆಯಾ ಇಲ್ವಾ ನೋಡಿಕೊಂಡು ಆಮೇಲೆ ಮಾಡೋವಂಥದ್ದು. ಅನ್ಕಂಟ್ರೋಲ್ಡ್ ಇದ್ದರೆ ಶುಗರು ಇಮಿಡಿಯೇಟಾಗಿ ಸರ್ಜರಿ ಅಂತ ಮುಂದುವರಿಯಲ್ಲ. ಫಸ್ಟು ಶುಗರ್ನ ಕಂಟ್ರೋಲಿಗೆ ತರುವಂಥದ್ದು. ಅವರ ಲಿವರ್, ಹಾರ್ಟ್, ಕಿಡ್ನಿ ಎಲ್ಲ ವರ್ಕಿಂಗ್ ಕಂಡೀಷನ್ ಏನಿದೆ ಅಂತೆಲ್ಲ ಚೆಕ್ ಮಾಡಿ, ನೀವೀಗ ಸರ್ಜರಿ ಬೇಕು ಅಂದ ತಕ್ಷಣ ಯಾವ ಡಾಕ್ಟ್ರು ಸಹ ನಿಮಗೆ ಸರ್ಜರಿ ಮಾಡೋದಿಲ್ಲ. ಫಸ್ಟು ಚೆಕ್ ಮಾಡ್ತಾರೆ ನಿಮಗೆ ವಿತ್ಸ್ಟ್ಯಾಂಡ್ ಮಾಡಲಿಕ್ಕೆ ಕೆಪಬಿಲಿಟಿ ಇದೆಯಾ, ನಿಮ್ಮ ಬಾಡಿ ಸ್ಟೇಟಸ್ ಏನಿದೆ ಅಂತ. ಬಟ್ BP ಶುಗರ್ ಬಂದ ಮಾತ್ರಕ್ಕೆ ಮಾಡಬಾರ್ದು ಅಂತೇನಿಲ್ಲ. ಆ ಲೆಕ್ಕದಲ್ಲಿ ನಾವು ಯಾರಿಗೂ ನೀ ರಿಪ್ಲೇಸ್ಮೆಂಟ್ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ 55-60 ಇಯರ್ಸ್ ಮೇಲೆ ಸಾಕಷ್ಟು ಜನಕ್ಕೆ BP ಶುಗರು, ಥೈರಾಯ್ಡ್ ಅಂತ ತೊಂದರೆಗಳಿರುತ್ತೆ. ಅದನ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಮಾಡ್ತೀವಿ. ಅದ್ರ ಬಗ್ಗೆ ಏನು ಯೋಚನೆ ಮಾಡುವಂಥದ್ದೇನಿಲ್ಲ. ಹಾಗಾದರೆ ಡಾಕ್ಟರ್, ಈಗ ವಯಸ್ಸಾಗಿರೋರ ಜೊತೆಗೆ ಸದ್ಯದ ಲೈಫ್ ಸ್ಟೈಲ್ ಇರಬಹುದು, ಒಬೆಸಿಟಿ ಇರಬಹುದು, ಈ ಎಲ್ಲ ಕಾರಣಗಳಿಂದಾಗಿ ನೀವು ದಿನನಿತ್ಯ ನೋಡುವ ಪೇಷಂಟ್ಗಳಲ್ಲಿ ಯಂಗ್ ಏಜ್ ಗ್ರೂಪ್ನವರು ಕೂಡ ಇದ್ದಾರಾ ಅಥವಾ ಮಿಡಲ್ ಏಜ್ ಗ್ರೂಪ್ನವರು ಕೂಡ? ಯಂಗ್ ಏಜ್ ಗ್ರೂಪಲ್ಲೂ ಆರ್ಥರೈಟಿಸ್ ಇನ್ಕ್ರೀಸಿಂಗ್ಲಿ ಕಾಣಿಸ್ತಾ ಇದೆ. ಒಂದು ರುಮಟಾಯ್ಡ್ ಇರ್ಬೋದು, ಎರಡನೇದು ಇಂಜುರಿ ರಿಲೇಟೆಡ್ ಇರ್ಬೋದು, ಮೂರನೇದು ಒಬೆಸಿಟಿ ರಿಲೇಟೆಡ್ ಇರ್ಬೋದು. ಯಂಗ್ ಏಜಲ್ಲೂ ಸಹ ಸಾಕಷ್ಟು ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿಲಿ ನಾವು ಈಗ ಕಂಡು ಬರ್ತಾ ಇದೆ. 40ಸಲ್ಲೇ ಸಹ ಆರ್ಥರೈಟಿಸ್ ಕಾಣಿಸ್ಕೊಳ್ಳೋವಂಥದ್ದು. ಸೊ ಇವರಲ್ಲಿ ನಮಗೆ ಚಾಲೆಂಜಸ್ ಇರುತ್ತೆ. ಯಾಕೆಂದರೆ ಆಗಲೇ ಹೇಳ್ದಂಗೆ ನಾನ್ ಆಪರೇಟಿವ್ ಮೆಷರ್ಸ್ ಏನಿದೆ, ಲೈಫ್ ಸ್ಟೈಲ್ ಚೇಂಜಸ್, ಎಕ್ಸಸೈಸಸ್, ಫಿಸಿಯೋಥೆರಪಿ, ಇಂಜೆಕ್ಷನ್ಸ್, ನೀ ಬ್ರೇಸಸ್, ಇದನ್ನೆಲ್ಲ ನಾವು ಸಾಕಷ್ಟು ಅಡ್ವೊಕೇಟ್ ಮಾಡಿ ಅದನ್ನು ಆದಷ್ಟು ನಮ್ಮ ಆರ್ಥರೈಟಿಸ್ನ ವಿತೌಟ್ ಸರ್ಜರಿನೇ ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಈ ಯಂಗರ್ ಏಜ್ ಗ್ರೂಪ್ ಆರ್ಥರೈಟಿಸ್ ಇದರಲ್ಲಿ. ಸೊ ಇದರಿಂದಾಗಿ ನಾವು ಎಷ್ಟು ದಿನ ಅವ್ರಿಗೆ ಮ್ಯಾಕ್ಸಿಮಮ್ ಯೂಸ್ಫುಲ್ ಲೈಫ್ ಕೊಡ್ಬೋದೋ ಕೊಡುವಂಥದ್ದು. ಬಟ್ ಎಂಡ್ ಸ್ಟೇಜ್ ಇದ್ದಾಗ, ಡಿಫಾರ್ಮಿಟಿ ಬಂದಿದ್ದಾಗ, ಗ್ರೇಡ್ 3, ಗ್ರೇಡ್ 4 ಆರ್ಥರೈಟಿಸ್ ಇದ್ದಾಗ, ಪೇಷಂಟಿಗೆ ಬೇರೆ ಯಾವ ಒಂದು ಟ್ರೀಟ್ಮೆಂಟ್ ಮೊಡಾಲಿಟಿರು ನೋವು ಕಮ್ಮಿ ಆಗ್ತಿಲ್ಲ ಅಂದಾಗ ಲಾಸ್ಟ್ ಆಪ್ಷನ್ ನೀ ರಿಪ್ಲೇಸ್ಮೆಂಟ್ ಆಗಿ ಕೊಡ್ತೀವಿ. ಕೆಲವೊಬ್ಬರನ್ನ ನಾವು ನೋಡಿರ್ತೀವಿ ಡಾಕ್ಟರ್, ಅವರು ನೆಗ್ಲೆಕ್ಟ್ ಮಾಡ್ತಾರೆ. ಮೇ ಬಿ ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಇರ್ರೆಸ್ಪಾನ್ಸಿಬಿಲಿಟಿ ಇರಬಹುದು. ಫಾರ್ ಎಕ್ಸಾಂಪಲ್, ನೀ ಆರ್ಥರೈಟಿಸ್ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಕೆಲವೊಬ್ಬರು ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಶುರು ಮಾಡ್ತಾರೆ ಅಥವಾ ಏನಾದರೂ ಸ್ಟಾಕಿಂಗ್ಸ್ ಹಾಕ್ಕೊಂಡು ಓಕೆ ಸ್ವಲ್ಪ ಆರಾಮಾದರೆ ಸಾಕು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗಬಹುದು? ಒಂದು ಸ್ಟೇಜ್ ಆದಮೇಲೆ, ಈಗ ಗ್ರೇಡ್ 3, ಗ್ರೇಡ್ 4 ಆರ್ಥರೈಟಿಸ್ ಇದೆ, ನಿಮಗೆ ನೋವು ಕಮ್ಮಿ ಆಗ್ತಾ ಇಲ್ಲ, ಪೂರ್ತಿಯಾಗಿ ಸೌದಿದೆ ಅಂದಾಗ
ಪೋಸ್ಟ್ಪೋನ್ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಇನ್ಫ್ಯಾಕ್ಟ್ ಪೋಸ್ಟ್ಪೋನ್ ಮಾಡೋದ್ರಿಂದ ನೀವು ವಾಕಿಂಗ್ ಡಿಸ್ಟೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ನಿಮ್ಮ ಮಸಲ್ ಸ್ಟ್ರೆಂತ್ ವೀಕ್ ಆಗ್ತಾ ಹೋಗುತ್ತೆ, ಮೂಮೆಂಟ್ ಕಮ್ಮಿ ಆಗ್ತಾ ಹೋಗುತ್ತೆ, ಸ್ಟಿಫ್ನೆಸ್ ಜಾಸ್ತಿ ಆಗುತ್ತೆ ಅಡ್ವಾನ್ಸ್ ಆದಂಗೆ. ಡಿಫಾರ್ಮಿಟಿ ಆಗಲೇ ಏನು ಹೇಳಿದೆ, ಮೊಣಕಾಲು ಬೋವಿಂಗ್ ಆಫ್ ಲೆಗ್ಸ್ ಬರೋವಂಥದ್ದೆಲ್ಲ ಡಿಫಾರ್ಮಿಟಿ ಜಾಸ್ತಿ ಆದಾಗ, ಮೂಳೆ ವೀಕ್ ಆದಾಗ ಸರ್ಜರಿ ಮಾಡುವಂಥದ್ದು ತುಂಬ ಇನ್ನೂ ಚಾಲೆಂಜಿಂಗ್ ಆಗುತ್ತೆ, ಕಷ್ಟ ಆಗುತ್ತೆ. ಎರಡನೇದು 65-70-75 ಏಜ್ ಆದಮೇಲೆ ಸ್ವಲ್ಪ ಸರ್ಜಿಕಲ್ ರಿಸ್ಕ್ಸು, ಅನಸ್ಥೆಟಿಕ್ ರಿಸ್ಕ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ತಮಗೆ ಅಡ್ವಾನ್ಸ್ ಸ್ಟೇಜ್ ಆಫ್ ಆರ್ಥರೈಟಿಸ್ ಇದ್ದರೆ ಬೇರೆ ನಾನ್ ಆಪರೇಟಿವ್ ಮೆಷರ್ಸ್ ಎಲ್ಲನೂ ಟ್ರೈ ಮಾಡಿ ರಿಲೀಫ್ ಸಿಕ್ಕಿಲ್ಲ ಅನ್ನೋದಾದರೆ ಪೋಸ್ಟ್ಪೋನ್ ಮಾಡೋದು ಇಟ್ ಈಸ್ ಆ್ಯಕ್ಚುಲಿ ಕಾಸಿಂಗ್ ಮೋರ್ ಹಾರ್ಮ್ ದ್ಯಾನ್ ಇಂಪ್ರೂವ್ಮೆಂಟ್. ಸೊ ಒಂದು ಸ್ಟೇಜ್ ಆದಮೇಲೆ ತುಂಬ ಪೋಸ್ಟ್ಪೋನ್ ಮಾಡಬಾರ್ದು. ಸರ್ಜರಿ ಇಫ್ ನಿಮ್ಮ ಡಾಕ್ಟ್ರ್ ನೋಡಿ ಎಲ್ಲನೂ ಯೋಚನೆ ಮಾಡಿ ಸರ್ಜರಿ ಮಾಡಬೇಕು ಅಂತ ನಿಮಗೆ ಅಡ್ವೈಸ್ ಮಾಡಿದರೆ ಬೆಟರ್ ಟು ಗೋ ಹೆಡ್ ವಿತ್ ಸರ್ಜರಿ. ಓಕೆ ಡಾಕ್ಟರ್, ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮೊಣಕಾಲಿನ ಆರ್ಥರೈಟಿಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.